ಹೋಗುವಂತ ಆಲೋಚನೆ ಅಂತ ಗೊತ್ತಿಲ್ಲ. ಅವ್ರದೊಂದು ವಿರೋಧ ಪಕ್ಷ ಅಂತವ್ರು ಸ್ವಲ್ಪ ಇರಲಿ. ಅಧ್ಯಕ್ಷರೇ, ಊಟ ಆಗಿ ಬೇಗ ಬಂದು ಕೂತಿ ಅಧ್ಯಕ್ಷರೇ, ಒಂದು ಅವಕಾಶ ಸನ್ಮಾನ್ಯ ಅಧ್ಯಕ್ಷರೇ, ಈ ಸದನದಲ್ಲಿ ಅತ್ಯಂತ ವಿರೋಧ ಪಕ್ಷದ ಸ್ಥಾನ ಹೊಂದಿದಂಥವ್ರು ನಾವು. ಓಕೆ, 3 ಜನ ಏನು ಕೂತೀವಲ್ಲ, ಅವ್ರಿನ್ನ ಸ್ವಲ್ಪ ಆ ಕಡೆ ಅಡ್ಜಸ್ಟ್ ಇರ್ಬೋದು. ನಾನಂತರ ಪೂರ್ತಿ 100% ನಾನ್ ಅಡ್ಜಸ್ಟ್ಮೆಂಟು. ಇವತ್ತು ಅಧ್ಯಕ್ಷರೇ, ತಾವು ಏನು ಇವತ್ತು ಏನೋ ಉಚ್ಚಾಟಿತ, ಎಲ್ಲರೂ ಉಚ್ಚಾಟಿತ ಅದವ್ರಿ, ಪ್ರಧಾನಮಂತ್ರಿಗಳು ಉಚ್ಚಾಟಿತರಾಗ್ಯಾರ ದೇಶ. ಅಲ್ಲ, ನಿಮ್ಗೆ ಬಹಳ ಹೀನಾಯವಾಗಿ ಬಹಳ ಯಾಕೆ ಉಚ್ಚಾಟನೆ ಮಾಡಿದ್ದಾರೆ? ಏನು ಹೀನಾಯ ಇಲ್ಲ. ಆಯ್ತು, 1 ನಿಮಿಷ ಮುಗೀತು, ಟೈಮ್ ಮುಗೀತಾ ಬಂತು ನಿಮ್ದು. ಈ ತರ ಮಾಡಬಾರ್ದಿತ್ತು ಬಿಜೆಪಿಯವರು ಈ ಮಟ್ಟಕ್ಕೆ. ನಿಮ್ಮ ನೀವು ಮಾತಾಡಿ. ಅಲ್ಲ, ಯಾಕೆ ನೀವು ಮಾತಾಡ್ತೀರ ಅವ್ರಿಗೆ? ನೀವು ಮಾತಾಡಿವ್ರೆ, ನೀವು ಮಾತಾಡಿ. ನಮ್ಮ ವಾಲ್ಮೀಕಿ ಜನಾಂಗದ ರಾಜಣ್ಣ ಅವರಿಗೆ ಅಧ್ಯಕ್ಷರು, ಈ ಸದನದಲ್ಲಿ ಒಬ್ಬ ವಾಲ್ಮೀಕಿ ಜನಾಂಗದ ನೇರ ನುಡಿಯ ಮನುಷ್ಯ ರಾಜಣ್ಣ ಅವ್ರಿಗೆ ಆದಂತ ಅಪಮಾನ ನಮಗೇನಾಗಿಲ್ಲ. ಅಲ್ಲ, ನಿಮ್ಗೆ ಮಾಡಿರೋದು ಅಪಮಾನ ಬಿಟ್ರೆ ಉಚ್ಚಾಟನೆ ಮಾಡಿದ್ದೀರಿ. ಯಾರು ರಾಜಕೀಯ ಮಾತಾಡಬೇಡಿ. ಆಯ್ತು ಶರತ್, ಮಾತಾಡ್ಲಿ, ಟೈಮ್ ಇಲ್ಲ, ಆಯ್ತು. ನೀವಾಗ ಮಾತಾಡ್ತೀರಿ, ಹೋಗ್ತೀರಿ, ಬರ್ತೀರಿ, ಇಲ್ಲಿ ನಾನೆಲ್ಲ ಕೂತ್ಕೊಳ್ಬೇಕಲ್ಲ. ಅಧ್ಯಕ್ಷರೇ, ಚರ್ಚೆಗೆ ಈ ಅಭಿವೃದ್ಧಿ ದೃಷ್ಟಿಯಿಂದ, ಕರ್ನಾಟಕದ ಅಭಿವೃದ್ಧಿ ದೃಷ್ಟಿಯಿಂದ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ಅಧ್ಯಕ್ಷರೇ, ಈಗ ಸಾಕಷ್ಟು ಈ ಅನುದಾನ ಬಗ್ಗೆ ಚರ್ಚೆ ನಡೀತಾ ಇದೆ. ಆಡಳಿತ ಪಕ್ಷದವರಿಗೆ ಹೆಚ್ಚು ಕೊಟ್ಟಿದ್ದಾರೆ, ನಮಗೆ ಕಡಿಮೆ ಕೊಟ್ಟಿದ್ದಾರೆ ಅಂತೇಳಿ. ನನ್ನ ಅನುಭವದ ಪ್ರಕಾರ ಈ ರಾಜ್ಯದಲ್ಲಿ ಯಾವ ಮುಖ್ಯಮಂತ್ರಿಗಳು, ಯಾವ ಆಡಳಿತ ಪಕ್ಷದವರು ಎಲ್ಲರಿಗೆ ಸಮಾನವಾಗಿ ಕೊಟ್ಟಂಥ ಉದಾಹರಣೆ ಒಂದೂ ಇಲ್ಲ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆಂದರೆ, ನಮ್ಮ ಸರ್ಕಾರ ಇದ್ದಾಗೂ ಹಾಗೆ ಮಾಡಿದ್ದಾರೆ. ಆದರೆ ನಾನು BJPಯವರು ಮಾಡಿದ್ದಾರೆ, ಅದಕ್ಕೆ ನಾವು ಹಿಂಗೆ ಮಾಡ್ತೀವೋ ಅಂತ ನಿಮ್ಮ ನಿಲುವನ್ನು ನಾನು ತೀವ್ರವಾಗಿ ಖಂಡಿಸುತ್ತೇನೆ. ಯಾಕಂದರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು, ಅಧ್ಯಕ್ಷರೇ, ಇವತ್ತು ನಾನು ನನ್ನ ಮತಕ್ಷೇತ್ರದ ಫುಟ್ಪಾತ್ ಬಗ್ಗೆ ಮಾತಾಡೋದಿಲ್ಲ, ರಸ್ತೆ ಬಗ್ಗೆ ಮಾತಾಡೋದಿಲ್ಲ. ಏನೋ ಅತಿ ಪ್ರವಾಹ ಯಾವಾಗಲೂ ಯಾವ ಸರ್ಕಾರ ಇದ್ದರೂ ಬಂದೈತೆ, ಬರಗಾಲ ಯಾವಾಗಲೂ ಬಿದ್ದದ. ಆಯಾ ಕಾಲದಿದ್ದ ಸರ್ಕಾರ ಎಷ್ಟು ಕೆಲಸ ಮಾಡ್ಯಾರ ಅನ್ನೋದು ರಾಜ್ಯ ಜನರಿಗೆ ಗೊತ್ತಿದೆ. ಆದರೆ ನಮ್ಮ ಮೂಲ ಸಮಸ್ಯೆ ಏನಂದ್ರೆ ಅಧ್ಯಕ್ಷರೇ, ಇವತ್ತು ಕೃಷ್ಣಾ ನೀರಾವರಿ ಯೋಜನೆ. ನಾವೇನಾದ್ರು ಉತ್ತರ ಕರ್ನಾಟಕದವ್ರು ಅಭಿವೃದ್ಧಿ ಆಗಬೇಕಾದ್ರೆ, ನಮಗೂ ದಕ್ಷಿಣ ಭಾಗದ ಕರ್ನಾಟಕದ ಜನರಂಗೆ ಉತ್ತರ ಕರ್ನಾಟಕದ ಜನರು ನೆಮ್ಮದಿಯಿಂದಿರಬೇಕಾದ್ರೆ, ಅವರು ಸ್ವಾವಲಂಬಿಗಳಾಗಬೇಕಾದ್ರೆ, ಇವತ್ತು ಕೃಷ್ಣಾ ಯೋಜನೆಗಳೇನದಾವೆ, ಕೃಷ್ಣಾ ಕಣಿವೆ ಯೋಜನೆಗಳು, ಇದು ಭಾಳ ಪ್ರಮುಖವಾದಂಥ ಅಧ್ಯಕ್ಷರೇ. ಇವತ್ತು 1964ರಲ್ಲಿ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಶಿಲಾನ್ಯಾಸ ಮಾಡಿದ್ರು. ಸ್ಟೇಜ್ 1 ಸ್ಕೀಮ್ ಮುಗಿಲಿಕ್ಕೆ 45 ವರ್ಷ ಬೇಕಾಯಿತು. ಈ ಒಂದು ತುಲಾಭಾರ ಮಾಡಿದ್ದಕ್ಕೇನು ಉಪಕಾರ ನಮಗೇನು ಆಗಲಿಲ್ಲ. ಶ್ರೀಮತಿ ಇಂದಿರಾ ಗಾಂಧಿಯವ್ರನ್ನ ತುಲಾಭಾರ ಮಾಡಿದ್ವಿ, ನಿಜಲಿಂಗಪ್ಪನವ್ರು ತುಲಾಭಾರ ಮಾಡಿದ್ವಿ. ಆದರೆ ಅದರಿಂದ ಬರೀ ಭಾಷಣ ಕೇಳೋದಾಯಿತು, ನಾವು ಹೇಳೋದಾಯಿತು.